ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಅಂಕಪಟ್ಟಿಗಳು ನೀಡುತ್ತಿಲ್ಲ ಎಂಬುದು ಸೇರಿದಂತೆ ಹಲವು ದೂರುಗಳನ್ನು ಆಧರಿಸಿ ಸರ್ಚ್ ವಾರೆಂಟ್ನೊಂದಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಅಧಿಕಾರಿಗಳು ಎರಡನೇ ದಿನವಾದ ಇಂದು ಸಹ ಕಡತಗಳನ್ನು ಜಾಲಾಡಿಸಿದರು. ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ಅಧಿಕಾರಿಗಳ ತಂಡವು ಗುರುವಾರ ಇಡೀ ದಿನ ಸ್ಥಳದಲ್ಲಿದ್ದು ಅಂಕಪಟ್ಟಿಗಳನ್ನು ಸಕಾಲಕ್ಕೆ ರವಾನೆ ಆಗದಿರುವುದು ಎಂದರು. ಏನು ಸಮಸ್ಯೆ ನಿಮ್ಮದು? ಸರ್ ಸಮಸ್ಯೆ ಕಾನ್ವೊಕೇಶನ್ ಸಮಸ್ಯೆ ರೀ. ಯಾವಾಗ ನಿಮ್ಮದು ಡಿಗ್ರಿ ಮುಗಿದು? ಡಿಗ್ರಿ ಮುಗಿದು ಓವರ್ 2 years ಆಯ್ತು ಸರ್. ಅದು ಹಾಂ ಸರ್. ಯಾವ ಇಸ್ವಿ? 2020 ಸರ್. 2020 ಯಾವ ಇಸ್ವಿ? ಹಾಂ ಸರ್. ಡಿಗ್ರಿ ಯಾವುದು? CBZ ಸರ್. CBZ BSc. ಹಾಂ BSc. ಸರಿ 2 year ಆಯ್ತು ಸರ್ ಕಾನ್ವೊಕೇಶನ್ ಹಾಕಿ. ಇಲ್ಲಿ ತಂದ್ಕೊಟ್ಟು 1 year ಆಯ್ತು ರೀ ಓವರ್ ಆಲ್ 9 months. ಸೊ ಅವಾಗ 1 month ಮತ್ತು 2.5 month ಬಂದು ಕೇಳಿದಾಗ 1 week ಮತ್ತು ಆಮೇಲೆ ಅಂತೇಳಿ ಹಿಂಗೆ ಹೇಳಿ 1.5 month ಇಲ್ಲಿ ಬಂದು ಇನ್ವರ್ದಾಗ ಭೇಟಿ ಆಗಿವಿ. ಹೆಸರು ಗೊತ್ತಾಗೋದು? ಅವ್ರ ಹೆಸರು ಕೇಳಿದ್ರಿ ಸರ್, ಅಷ್ಟೇ ಗೊತ್ತಿಲ್ರಿ. ಅವ್ರು ಭೇಟಿ ಆದಾಗ ಅವರು ಚೆಕ್ ಮಾಡಿ ಇನ್ನ ಇಲ್ಲಪ್ಪ ಲೇಟ್ ಆಗ್ತದ ಅಂತ ಹೇಳ್ತಿದ್ದಾರೆ. ಕಾರಣ ಏನ್ ಹೇಳ್ತಿರಲ್ಲ ಸರ್, ಇನ್ನ ಆಗಿಲ್ಲಪ್ಪ ಅಂತ ಹೇಳ. ಕಾಲೇಜಿಗೆ ಬಂದು ನೋಡ್ರಿ, ಕಾಲೇಜಿಗೆ ಕೇಳಿದಾಗ ಅವರು ಇನ್ನ ಬಂದಿಲ್ಲಪ್ಪ ಅಲ್ಲೇ ಕೇಳಿದ್ರು. ಸರಿ ಬಂದ್ರಿ ಸರ್ ಒಂದು 6 to 7 times ಬಂದಿದೆ ಸರ್. ಇವಾಗ ಮೇಡಮ್ ಅವರು ಮತ್ತು ನೀವು ಬಂದಾಗ ನಿನ್ನೆ ನನ್ಗೆ ಗೊತ್ತಿರಲ್ರಿ ಏನು ಸಮಸ್ಯೆ ಇದ್ರೆ ಅವರು ಲೋಕಾಯುಕ್ತ ಬಂದಾರ ಅವ್ರಿಗೆ ಹೇಳ್ರಿ ಅಂತಂದಾಗ ಫಸ್ಟ್ ಮೇಡಮ್ ಅವ್ರು ಹೇಳಿದ್ರೆ ನಾನು ನಂದು ಅದು ಮಿಸ್ ಆಗಿತ್ತು. ಅದು ಮಿಸ್ ಆದ್ರೆ ನಾನು ಕೊಡ್ತಾ ಇರಲಿಲ್ಲ ಟೋಟಲ್, ಇಲ್ಲ ಹೊಸ 3000 ಆಗಿತ್ತು. ಅದು ರಿಸಿಪ್ಟ್ ಮಿಸ್ ಆಗಿತ್ತು ಸರ್. 3500 ಮತ್ತೆ ಕಟ್ಟು ಆಮೇಲೆ ಕೊಟ್ಟು ನಾವು ಕಾನ್ವೊಕೇಶನ್ ಕೊಡ್ತೀವಿ ಅಂದಿರ್ತಾರೆ. ಸೊ 3500 ಅಂದ್ರೆ ಬೇಸಿಕಲಿ ಸ್ಟೂಡೆಂಟ್ಗೆ ಬಹಳ ಕಷ್ಟ ಆಗ್ತದೆ ಕೊಡಕ್ಕೆ. ಮತ್ತು ಅವ್ರು ಥ್ರೂ ಅಂತ ಕರ್ಕೊಂಡು ಹೋದಾಗ ಅವರು ಈಗ ಕಳ್ಕೊಂಡ್ಮೇಲೆ ಹೊಸ ರೊಕ್ಕ ಕೊಡ್ಬೇಕೇನು ನೀವು ಪ್ರಿಂಟ್ ಹುಡುಕಿ ಕೊಡ್ಬೇಕಂತ ಅವ್ರು ಕೇಳಿದಾಗ ಹುಡುಕಿ ಕೊಡ್ತೀವಿ ಮೇಡಮ್ ಅಂತೇಳಿ ಮತ್ತೆ ಅದು ಸೀರಿಯಲ್ ವೈಸ್ ನನ್ನ ರಿಜಿಸ್ಟರ್ ನಂಬರ್ ನೋಡಿ ಕೊಟ್ಟ ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸೆಕ್ಷನ್ ಬಂದು ನಿನ್ನೆ ಒಂದು ಸಂತೆಗೆ ಅದೇ ಆಗಿದೆ ಸರ್. ಮತ್ತೆ ಮಾರ್ನಿಂಗ್ ನಿನ್ನೆ ಹೋಗಿದ್ರೆ ಮತ್ತೆ ಮಾರ್ನಿಂಗ್ ಮತ್ತೆ ರೆಸ್ಪಾನ್ಸಿಬಲ್ ಇಲ್ಲ. ಮತ್ತೆ ಮೇಡಮ್ ಕರ್ಕೊಂಡು ಹೋದಾಗ ಆ ಹುಡುಗಿ ಕೊಟ್ರಿ ಎಷ್ಟು ಆಡಿಸ್ತೀರಿ ಅಂದಾಗ ಕೊಡ್ತೀನಿ ರೀ ಮೇಡಮ್ ಅಂತೇಳಿ ಫೈನಲಿ ಇವಾಗ ಪ್ರಿಂಟ್ ಆಯ್ತು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಾಯುಕ್ತ, ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರೀ. ಐ ಆಮ್ ಹ್ಯಾಪಿ. ಸೊ ಹಂಗೆ ಹೋಗೋದು ಯಾಕ ಮೇಡಮ್ ಥ್ಯಾಂಕ್ಸ್ ಹೇಳೋದಾಯ್ತು ಅಂತ ಹೇಳಕ್. ಸೊ ಐ ಆಮ್ ಹ್ಯಾಪಿ ಟು ದಿಸ್. ಸೊ ನಾಟ್ ಓನ್ಲಿ ಮೈ ಪ್ರಾಬ್ಲಮ್, ಭಾಳ ಪ್ರಾಬ್ಲಮ್.